ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್. ನಗರದ ಆ ದೊಡ್ಡ ಮನೆಯಲ್ಲಿ ಸಾವಿತ್ರಿ ವಾಸವಿದ್ಲು. ಸಾವಿತ್ರಿ ನೋಡಲು ತುಂಬಾ ಸುಂದರವಾಗಿದ್ಲು. ದೊಡ್ಡ ದೊಡ್ಡ ಕಣ್ಣುಗಳು, ಉದ್ದನೆಯ ಕೂದಲು, ಅವಳ ಮಾತು, ಮುಖ, ಭಾವನೆ, ನಗು, ಸರಳ ಸ್ವಭಾವ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಅವಳನ್ನು ನೋಡಿದವರು ಇನ್ನೊಂದು ಸಾರಿ ನೋಡ್ಬೇಕು ಅನ್ನುವಷ್ಟು ಸುಂದರವಾಗಿದ್ಲು. ಸಾವಿತ್ರಿ ಅವರ ತಂದೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಶೋರೂಮ್ಗಳು, ಒಳ್ಳೆಯ ಬಿಸ್ನೆಸ್, ಒಳ್ಳೆಯ ಸಂಪಾದನೆ ಕೂಡ ಇತ್ತು. ನಗರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಶ್ರೀಮಂತ ಮನೆತನವನ್ನು ನೋಡಿ ಸಾವಿತ್ರಿಯ ಮದುವೆಯನ್ನು ತುಂಬಾ ಅದ್ದೂರಿಯಾಗಿ ಮಾಡಿದ್ರು. ಆತನ ಹೆಸರು ರವಿ. ರವಿ ಸಿಮೆಂಟ್ ಫ್ಯಾಕ್ಟರಿ ನಡೆಸ್ತಾ ಇದ್ದ. ರವಿ ಮನೆಗೆ ದೊಡ್ಡ ಮಗ. ಒಳ್ಳೆಯ ಸಂಪಾದನೆ ಇತ್ತು. ಆದ್ದರಿಂದ ಆ ಮನೆಯಲ್ಲಿ ಅವನ ಮಾತೇ ನಡೀತಾ ಇತ್ತು. ರವಿ ತನ್ನ ಹೆಂಡತಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಆ ಮನೆಯಲ್ಲಿ ಸಾವಿತ್ರಿಗೂ ತುಂಬಾ ಗೌರವ ಇತ್ತು. ಅತ್ತೆ ಮಾವ ಏನೇ ಕೆಲಸ ಮಾಡಿದ್ರು ತಮ್ಮ ಸೊಸೆಯನ್ನು ಕೇಳಿ ಮಾಡ್ತಾ ಇದ್ರು. ರವಿಗೆ ಒಬ್ಬ ತಮ್ಮ ಕೂಡ ಇದ್ದ. ಅವನ ಹೆಸರು ವಿನಯ್. ವಿನಯ್ ಕಬ್ಬಿಣದ ವ್ಯಾಪಾರವನ್ನು ಮಾಡ್ತಾ ಇದ್ದ. ಆ ಮನೆಯಲ್ಲಿ ಸಾವಿತ್ರಿಗೆ ಯಾವುದೇ ರೀತಿಯ ಕಡಿಮೆ ಇರಲಿಲ್ಲ. ಎಲ್ಲ ಸೌಕರ್ಯಗಳಿದ್ವು. ಅವಳು ಆ ಮನೆಯಲ್ಲಿ ರಾಣಿಯ ಹಾಗೆ ಇದ್ಲು. ಮದುವೆಯಾದ 1 ವರ್ಷದವರೆಗೂ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಒಂದು ದಿನ ರವಿ ಫ್ಯಾಕ್ಟರಿಯಿಂದ ಮನೆಗೆ ವಾಪಸ್ ಬರ್ಬೇಕಾದ್ರೆ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಕಾರು ಕಂಟ್ರೋಲ್ ತಪ್ಪಿ ನದಿಯೊಳಗೆ ಬಿದ್ದು ಬಿಟ್ಟಿತ್ತು. ತುಂಬಾ ದಿನ ಹುಡುಕಾಡಿದ ನಂತರ ರವಿಯ ಶವ ಸಿಕ್ಕಿತ್ತು. ಇನ್ನು ಮದುವೆಯಾಗಿ ಕೇವಲ 1 ವರ್ಷ ಮಾತ್ರವಾಗಿತ್ತು. ಆಗಲೇ ಸಾವಿತ್ರಿಯ ಮೇಲೆ ದುಃಖಗಳ ಬೆಟ್ಟವೇ ಬಿದ್ದಿತ್ತು. ಕೆಲವು ದಿನಗಳ ನಂತರ ಸಾವಿತ್ರಿಯ ತಂದೆ ಮಗಳ ಮನೆಗೆ ಬಂದು ಸಾವಿತ್ರಿ ಮಾವನ ಬಳಿ ಮಾತನಾಡ್ತಾರೆ. ನಮ್ಮ ಮಗಳನ್ನು ನಿಮ್ಮ ಚಿಕ್ಕ ಮಗನಿಗೆ ಮದುವೆ ಮಾಡಿಸೋಣ ಅಂತ ಕೇಳ್ತಾ ಇದ್ರು. ಆದ್ರೆ ವಿನಯ್ ಮತ್ತು ಅವರ ಪರಿವಾರ ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅವರು ಸಾವಿತ್ರಿಯನ್ನು ತವರು ಮನೆಗೆ ಕೂಡ ಕಳಿಸಿಕೊಡ್ಲಿಲ್ಲ. 1 ವರ್ಷದ ನಂತರ ವಿನಯ್ನ ಮದುವೆ ಕೂಡ ನಡೀತು. ಮನೆಯವರು ವಿನಯ್ ಹೆಂಡತಿಯನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ರು ಮತ್ತು ಸಾವಿತ್ರಿಯನ್ನು ಈಗ ತುಂಬಾ ಅವಮಾನ ಮಾಡುತ್ತಾ ತುಂಬಾ ಕಾಟ ಕೊಡ್ತಾ ಇದ್ರು. ಮನೆಯ ಎಲ್ಲಾ ಕೆಲಸವನ್ನು ಕೇವಲ ಸಾವಿತ್ರಿನ ಮಾಡಬೇಕಾಗಿತ್ತು. ಎಷ್ಟೇ ಮಾಡಿದ್ರು ಅವಳನ್ನು ಎಲ್ಲರೂ ರಾಕ್ಷಸಿ ಅಂತ ಹೇಳ್ತಾ ಇದ್ರು. ನೀನು ನಮ್ಮ ಮಗನನ್ನು ತಿಂದು ಹಾಕಿದೀಯಾ ಅಂತ ಯಾವಾಗ್ಲೂ ಬೈತಾನೆ ಇದ್ರು. ಸಾವಿತ್ರಿಯ ಸ್ಥಿತಿಯನ್ನು ನೆನೆದು ಕೊರಗಿ ಕೊರಗಿ ಕೆಲವೇ ದಿನಗಳಲ್ಲಿ ಸಾವಿತ್ರಿಯ ತಂದೆ ಕೂಡ ಈ ಲೋಕವನ್ನು ಬಿಟ್ಟು ಹೊರಟು ಹೋದ್ರು. ಸಾವಿತ್ರಿಯ ತಂದೆ ಹೋದ ನಂತರ ಅತ್ತೆ ಮನೆಯವರು ಸಾವಿತ್ರಿಗೆ ಎಷ್ಟೊಂದು ಕಾಟ ಕೊಡ್ತಾ ಇದ್ರು ಅಂದ್ರೆ, ಒಂದು ದಿನ ಅವಳು ಅತ್ತೆ ಮನೆಯನ್ನು ಬಿಟ್ಟು ತನ್ನ ತವರು ಮನೆಗೆ ಹೋಗ್ಬೇಕು ಅಂತ ನಿರ್ಣಯ ತೆಗೆದುಕೊಂಡ್ಲು. ಆಗ ಸಾವಿತ್ರಿಯ ಅತ್ತೆ ಹೇಳ್ತಾರೆ, ನೀನು ಇಲ್ಲಿಂದ ಹೋಗ್ತಾ ಇದೀಯಾ, ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೀಯಾ. ನಿನ್ನ ತವರು ಮನೆಯವರು ನಿನಗೆ ಮದುವೆ ಮಾಡಿದ್ರೆ ಅದು ಇನ್ನೂ ಒಳ್ಳೆಯದು. ನಮ್ಮ ತಲೆ ಮೇಲಿರುವ ಭಾರ ಕಡಿಮೆ ಆಗ್ಬಿಡುತ್ತೆ. ಜನ ಕೂಡ ನಮ್ಮನ್ನು ಆಡಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಇರಲಾಗದೆ ಸಾವಿತ್ರಿ ಈಗ ತನ್ನ ತವರು ಮನೆಗೆ ವಾಪಸ್ ಬಂದು ಬಿಟ್ಟಿದ್ಲು. ಸಾವಿತ್ರಿ ಅವರ ಅಮ್ಮ ಅವಳು ಸಣ್ಣ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ರು. ಅಪ್ಪ ಈಗ ತಾನೇ ಕೆಲವು ದಿನಗಳ ಮುಂಚೆ ಅವಳನ್ನು ಬಿಟ್ಟು ಹೊರಟು ಹೋಗಿದ್ರು. ಈಗ ಸಾವಿತ್ರಿ ತವರು ಮನೆಯಲ್ಲಿ ಅವರ ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ರು. ಸಾವಿತ್ರಿ ಈಗ ತನ್ನ ತವರು ಮನೆಯಲ್ಲಿ ತನ್ನ ಅಣ್ಣ ಅತ್ತಿಗೆ ಜೊತೆ ವಾಸವಿದ್ಲು. 1-2 ದಿನ ಅಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅಣ್ಣ ಅತ್ತಿಗೆ ಯಾವುದೋ ಮಾತಿಗೆ ಗಲಾಟೆ ಮಾಡ್ತಾ ಇದ್ರು. ಗಲಾಟೆ ದೊಡ್ಡದಾಗಿ ಹೊಡೆದುಕೊಳ್ಳುವ ಹಂತಕ್ಕೆ ಹೋದಾಗ ಸಾವಿತ್ರಿ ಹೇಳ್ತಾಳೆ, ಅತ್ತಿಗೆ ನೀವಾದ್ರೂ ಸುಮ್ಮನೆ ಇರಬಾರ್ದಾ ಅಂತ. ಸಾವಿತ್ರಿಯ ಅತ್ತಿಗೆ ತಕ್ಷಣ ಕೋಪ ಮಾಡಿಕೊಂಡು ಹೇಳ್ತಾರೆ, ನೀನು ಈ ಮನೆಗೆ ಕಾಲಿಟ್ಟಾಗಿನಿಂದ ನಮ್ಮ ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗ್ಬಿಟ್ಟಿದವೆ. ನೀನೊಬ್ಬಳು ರಾಕ್ಷಸಿ, ನೀನೊಬ್ಬಳು ದರಿದ್ರದವಳು. ನೀನು ನಿನ್ನ ಗಂಡನನ್ನು ನುಂಗಿ ನೀರು ಕುಡಿದಿದ್ಯಾ. ಈಗ ನಮ್ಮ ಮನೆಯನ್ನು ಕೂಡ ಹಾಳು ಮಾಡಲು ಬಂದಿದ್ಯಾ. ಅತ್ತಿಗೆಯ ಮಾತುಗಳು ಅವಳ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ಅಣ್ಣ ಅಲ್ಲೇ ನಿಂತು ಕೇಳಿಸಿಕೊಳ್ತಾ ಇದ್ದ. ಆದ್ರೆ ಅವನು ತನ್ನ ಹೆಂಡತಿಯನ್ನು ತಡೆಯುವ ಬದಲು ತನ್ನ ತಂಗಿಗೆ ಬೈತಾನೆ. ಈಗ ಸಾವಿತ್ರಿ ತನ್ನ ಅತ್ತೆ ಮನೆಗೆ ಹೋಗಲು ನಿರ್ಣಯ ತೆಗೆದುಕೊಳ್ತಾಳೆ. ಅವಳು ಒಂದು ದಿನ ಕೂಡ ಅಲ್ಲಿ ನಿಂತುಕೊಳ್ಳಲಿಲ್ಲ. ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ತನ್ನ ಅತ್ತೆ ಮನೆಗೆ ಹೊರಟು ಹೋದ್ಲು. ಅತ್ತೆಯ ಮನೆಗೆ ಹೋಗಿ ಸಾವಿತ್ರಿ ಬಾಗಿಲನ್ನು ತಡ್ತಾ ಇದ್ಲು. ಆದ್ರೆ ಯಾರು ಬಾಗಿಲು ತೆಗಿಲಿಲ್ಲ. ಕಿಟಕಿಯಿಂದ ಅವರ ನೆರಳು ಕಾಣಿಸ್ತಾ ಇತ್ತು. ಅವರು ಓಡಾಡ್ತಾ ಇದ್ರು. ಅವರ ಮಾತುಗಳು ಸಹ ಕೇಳಿಸ್ತಾ ಇದ್ವು. ಬಹುಶಃ ಅವರು ಮನೆಯ ಕಿಟಕಿಯಿಂದ ಸಾವಿತ್ರಿಯನ್ನು ನೋಡಿದ್ರು ಅನ್ಸುತ್ತೆ. ಅವರು ಯಾರು ಬಾಗಿಲನ್ನು ಓಪನ್ ಮಾಡ್ಲಿಲ್ಲ. ಸಾವಿತ್ರಿ ಅಲ್ಲೇ ನಿಂತು ಕಣ್ಣೀರು ಹಾಕ್ತಾ ಇದ್ಲು. ಎಷ್ಟು ಗಂಟೆಗಳು ಕಳೆದ್ರು ಆ ಮನೆಯವರು ಮಾತ್ರ ಬಾಗಿಲು ತೆಗಿಲೇ ಇಲ್ಲ. ಈಗ ರಾತ್ರಿ ಆಗ್ತಾ ಇತ್ತು. ಅಕ್ಕಪಕ್ಕದವರು ಏನಾದ್ರೂ ಹೇಳ್ತಾರೆ, ನಮಗೆ ಅವಮಾನವಾಗುತ್ತೆ ಅಂತ ಹೇಳಿ ಈಗ ಅತ್ತೆ ಮನೆಯವರು ಬಾಗಿಲು ಓಪನ್ ಮಾಡ್ತಾರೆ. ಸಾವಿತ್ರಿ ಅವರನ್ನು ಕೇಳ್ಕೊಳ್ತಾ ಇದ್ಲು, ಅತ್ತೆ ದಯವಿಟ್ಟು ನನಗೆ ಇರಲು ಸ್ವಲ್ಪ ಸ್ಥಳ ಕೊಡಿ. ನಾನು ನಿಮ್ಮ ಮನೆಯ ಎಲ್ಲಾ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ. ಅತ್ತೆ ಮತ್ತು ಚಿಕ್ಕ ಸೊಸೆ ಒಬ್ಬರನ್ನೊಬ್ಬರು ನೋಡಿಕೊಂಡು ಅವರು ಕಣ್ಣಿನಲ್ಲೇ ಏನೋ ಸನ್ನೆಗಳನ್ನು ಮಾಡಿಕೊಂಡು ನಂತರ ಹೇಳ್ತಾರೆ, ಸರಿ ಆಯ್ತು, ಆದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಾಟಕ ನಡಿಬಾರದು. ಅವರು ಈಗ ಸಾವಿತ್ರಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಒಪ್ಪಿಕೊಂಡಿದ್ರು.
ಆದ್ರೆ ಈಗ ಮೊದಲಿಗಿಂತಲೂ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ರು. ಸಾವಿತ್ರಿ ಆ ಮನೆಯಲ್ಲಿ ಈಗ ಸೊಸೆಯಾಗಿ ಇರ್ಲಿಲ್ಲ. ಅವಳು ಕೇವಲ ಆ ಮನೆಯ ಕೆಲಸದವಳಾಗಿದ್ಲು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಮನೆಯ ಎಲ್ಲಾ ಕೆಲಸವನ್ನು ಸಾವಿತ್ರಿ ಒಬ್ಳೇ ಮಾಡ್ತಾ ಇದ್ಲು. ಒಂದೇ ಒಂದು ನಿಮಿಷ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಅತ್ತೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ಈ ದಿನ ನಮ್ಮ ಮಗ ಜೀವಂತವಾಗಿದ್ರೆ ನಮಗೆ ಇಂತಹ ದಿನ ಬರ್ತಾ ಇರ್ಲಿಲ್ಲ. ನಿನ್ನಂತ ಅಪಶಕುನದವಳು, ನಿನ್ನಂತ ದರಿದ್ರದವಳು ನಮ್ಮ ಮನೆಯೊಳಗೆ ಕಾಲಿಟ್ಟ ತಕ್ಷಣ ನಮ್ಮ ಮಗ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ ಅಂತ ಹೇಳ್ತಾ ಇದ್ರು. ಸಾವಿತ್ರಿ ಸೈಲೆಂಟ್ ಆಗಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ಲು. ಅವಳ ಬಳಿ ಎಲ್ಲ ಕೇಳುವುದನ್ನು ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ. ಒಂದು ದಿನ ಮಧ್ಯಾಹ್ನ ಸಾವಿತ್ರಿ ಅಡಿಗೆ ಮನೆಯಲ್ಲಿ ಅಡಿಗೆ ತಯಾರು ಮಾಡ್ತಾ ಇದ್ಲು. ಅತ್ತೆ ಅವಳನ್ನು ಬೈತಾ ಇದ್ರು, ಬೇಗ ಬೇಗ ಕೈ ಆಡ್ಸು, ನನ್ನ ಮಗ ಮತ್ತು ಸೊಸೆ ಹೊರಗಿನಿಂದ ಬಂದ್ಬಿಡ್ತಾರೆ ಅಂತ. ಅವರಿಗಿಷ್ಟವಾದ ಎಲ್ಲಾ ರೀತಿಯ ಅಡಿಗೆಗಳನ್ನು ಮನೆಯಲ್ಲೇ ತಯಾರು ಮಾಡಲಾಗ್ತಾ ಇತ್ತು. ಆಗ್ಲೇ ಆ ಮನೆಯ ಬಳಿ ಯಾರೋ ಭಿಕ್ಷುಕ ಬಂದು, ಅಮ್ಮ ದಯವಿಟ್ಟು ಏನಾದರೂ ಸ್ವಲ್ಪ ತಿನ್ನಲು ಕೊಡಿ, ಆ ದೇವರು ನಿಮಗೆ ಒಳ್ಳೆಯದು ಮಾಡ್ತಾನೆ ಅಂತ ಕೇಳಿಕೊಳ್ತಾ ಇದ್ದ. ಅತ್ತೆ ಬಾಗಿಲನ್ನು ಓಪನ್ ಮಾಡಿದಾಗ ಆಕೆ ನೋಡ್ತಾರೆ, ಹಳೆಯ ಹರಿದ ಬಟ್ಟೆಗಳು, ಚದುರಿದ ಕೂದಲು, ಕೈಯಲ್ಲಿ ಒಂದು ಊರುಗೋಲು. ಅತ್ತೆ ಈಗ ಕೋಪವಾಗಿ ಹೇಳ್ತಾರೆ, ಬೆಳಿಗ್ಗೆ ಬೆಳಿಗ್ಗೆ ಬೇರೆ ಕೆಲಸ ಕಾರ್ಯ ಇರೋದಿಲ್ವಾ ನಿಮ್ಗೆ? ಬೆಳಿಗ್ಗೆ ಬೆಳಿಗ್ಗೆನೆ ಅಮ್ಮ ಅಮ್ಮ ಅಂತ ಮನೆಗಳ ಮುಂದೆ ಬಂದು ಬಿಡ್ತೀರಾ? ನೋಡಲು ಚೆನ್ನಾಗೇ ಇದೆಯಾ ತಾನೆ? ಕೈ ಕಾಲು ಕೂಡ ಚೆನ್ನಾಗೇ ಇದ್ದಾವೆ. ಏನಾದರೂ ಕೆಲಸ ಮಾಡಿಕೊಂಡು ತಿನ್ನಲು ಆಗೋದಿಲ್ವಾ ನಿಂಗೆ? ಯಾವಾಗಲೂ ಬೇರೆಯವರ ಮನೆಯ ಬಳಿ ಬಂದು ಈ ರೀತಿ ಭಿಕ್ಷೆ ಬೇಡುವ ಬದಲು ಅಂತ ಆಕೆ ಅವನಿಗೆ ಬೈತಾ ಇದ್ರು. ಆಗಲೇ ಮನೆಯೊಳಗಿಂದ ಸಾವಿತ್ರಿ ಒಂದು ರೊಟ್ಟಿಯನ್ನು ತಂದು ಅವನ ಕೈಗೆ ಕೊಡ್ತಾಳೆ ಅಷ್ಟೇ. ಆ ಒಂದು ರೊಟ್ಟಿಗಾಗಿ ಅವಳು ಎಷ್ಟೊಂದು ಮಾತುಗಳನ್ನು ಕೇಳ್ಬೇಕಾಗಿದ್ರು. ಸಾವಿತ್ರಿ ಹೇಳ್ತಾಳೆ, ಅತ್ತೆ ಏನಾಯ್ತು? ಒಂದೇ ಒಂದು ರೊಟ್ಟಿ ತಾನೇ ಕೊಟ್ಟಿದ್ದು, ಅದು ಕೂಡ ರಾತ್ರಿಯದ್ದು. ಅತ್ತೆ ಕೋಪವಾಗಿ, ನನ್ನ ಎದುರುಗಡೆ ನಿಂತು ನೀನು ಮಾತನಾಡ್ತೀಯಾ? ನಿನಗೆ ಅಷ್ಟು ಧೈರ್ಯ ಬಂತ? ಒಬ್ಬ ಭಿಕ್ಷುಕನ ಮುಂದೆ ನನಗೆ ಅವಮಾನ ಮಾಡಲು ನಿನಗೆಷ್ಟೇ ಧೈರ್ಯ? ಅವನಿಗೆ ಊಟ ಕೊಡಲು ನಿನಗೂ ಅಷ್ಟೊಂದು ಯೋಗ್ಯತೆ ಇದೆಯಾ? ಇಷ್ಟಕ್ಕೂ ಇವನು ನಿನಗೆ ಏನಾಗ್ತಾನೆ? ನನಗನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ. ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ ಅಂತ ಸಾವಿತ್ರಿಯನ್ನು ಕೋಪವಾಗಿ ನೋಡುತ್ತಾ ಕೇಳ್ತಾ ಇದ್ರು. ಅತ್ತೆ ಈಗ ತನ್ನ ಸೊಸೆಯ ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ಹಾಕಿ, ಹೋಗು, ಇವನ ಜೊತೆನೆ ಹೋಗು, ಇನ್ನು ಮೇಲೆ ಈ ಮನೆಯಲ್ಲಿ ನಿನಗೆ ಯಾವುದೇ ಜಾಗ ಇಲ್ಲ, ಇನ್ನು ಮುಂದೆ ಯಾವತ್ತೂ ನಮ್ಮ ಮನೆಯ ಬಾಗಿಲಿಗೆ ನೀನು ಬರಬೇಡ ಅಂತ ಹೇಳ್ತಾರೆ. ಸಾವಿತ್ರಿ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋದ್ಲು. ಅತ್ತೆ ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ರು. ನಮ್ಮ ಮನೆಯಿಂದ ದರಿದ್ರ ಹೊರಟೋಯ್ತು, ನಮ್ಮ ಮೇಲೆ ಇದ್ದ ಭಾರ ಕಳೆದು ಹೋಯ್ತು ಅಂತ ಆಕೆ ಅಂದುಕೊಂಡ್ರು. ಸ್ವಲ್ಪ ದೂರದವರೆಗೂ ಅವರಿಬ್ಬರು ಸೈಲೆಂಟ್ ಆಗಿ ನಡೆದುಕೊಂಡು ಹೋಗ್ತಾ ಇದ್ರು. ಆ ಭಿಕ್ಷುಕ ಅವಳನ್ನೇ ಗಮನಿಸ್ತಾ ಇದ್ದ. ಅವನಿಗೆ ಅರ್ಥನೇ ಆಗ್ಲಿಲ್ಲ, ಯಾರಾದರೂ ಹೆಣ್ಣು ಈ ರೀತಿ ತನ್ನ ಮನೆಯನ್ನು ಬಿಟ್ಟು ನನ್ನಂತವನ ಜೊತೆ ಹೇಗೆ ಬರಲು ಸಾಧ್ಯ ಅಂತ. ಸ್ವಲ್ಪ ದೂರ ಹೋದ ನಂತರ ಅವನು ಹೇಳ್ತಾನೆ, ನಿನಗೆ ಭಯ ಆಗ್ತಾ ಇಲ್ವಾ? ಸಾವಿತ್ರಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದ್ರೆ ಅವಳು ಎಷ್ಟೋ ಧೈರ್ಯವಾಗಿ ಹೇಳ್ತಾಳೆ, ನನ್ನವರೇ ನನ್ನನ್ನು ಬಿಟ್ಟು ಬಿಟ್ಟಾಗ ನನಗೆ ತುಂಬಾ ಭಯವಾಯ್ತು, ಆದ್ರೆ ಈಗ ಎಲ್ಲವೂ ಅಭ್ಯಾಸವಾಗಿ ಬಿಟ್ಟಿದೆ. ಶಂಕರ್ ಸೈಲೆಂಟ್ ಆಗ್ಬಿಟ್ಟ. ಅವನು ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಆ ಭಿಕ್ಷುಕನ ಹೆಸರು ಶಂಕರ್. ಅವನಿಗೀಗ ಅರ್ಥವಾಗಿತ್ತು, ಎಷ್ಟೋ ಶಾಂತವಾಗಿ ಕಾಣಿಸುವ ಈ ಹುಡುಗಿಯ ಹಿಂದೆ ಇವಳ ಮನಸ್ಸಿನಲ್ಲಿ ಎಷ್ಟೊಂದು ದುಃಖ, ಕಣ್ಣೀರು ಅಡಗಿದೆ ಅಂತ. ಶಂಕರ್ ಹೇಳ್ತಾನೆ, ನೋಡಮ್ಮ, ನಿನ್ನ ತಂದೆ ತಾಯಿ ನಿನ್ನನ್ನು ಕೋಪದಿಂದ ಏನು ಒಂದೆರಡು ಮಾತು ಬೈದಿರಬಹುದು. ಅದರ ಅರ್ಥ ಈ ರೀತಿ ನೀನು ಮನೆಯನ್ನು ಬಿಟ್ಟು ಹೋಗು ಅಂತ ಅಲ್ಲ. ನೀನು ವಾಪಸ್ ನಿನ್ನ ಮನೆಗೆ ಹೊರಟು ಹೋಗು. ಈ ಮಾತು ಕೇಳಿದ ತಕ್ಷಣ ಸಾವಿತ್ರಿ ಜೋರಾಗಿ ಅಳಲು ಶುರು ಮಾಡಿದ್ಲು. ಆಗ ಶಂಕರ್ ಹೇಳ್ತಾನೆ, ನಾನು ಏನು ಹೇಳಿದೆ? ಇದರಲ್ಲಿ ಅಳುವುದಕ್ಕೆ ಏನಿದೆ? ಸಾವಿತ್ರಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಎಲ್ಲ ಕಥೆಯನ್ನು ಅವರಿಗೆ ಹೇಳ್ತಾಳೆ. ಅವಳ ಕಥೆಯನ್ನು ಕೇಳಿ ಶಂಕರ್ನ ಕಣ್ಣುಗಳು ಸಹ ತುಂಬಿ ಬಂದಿದ್ವು. ಅವನು ಹೇಳ್ದ, ಸರಿ ಆಯ್ತು, ನೀನು ನನ್ನ ಜೊತೆ ಬಾ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋಗ್ತಾನೆ. ನಗರದ ಆ ದೊಡ್ಡ ಬ್ರಿಡ್ಜ್ ಕೆಳಗೆ ಶಂಕರ್ ವಾಸವಿದ್ದ. ಅಲ್ಲಿಗೆ ಈಗ ಸಾವಿತ್ರಿಯನ್ನು ಸಹ ಕರೆದುಕೊಂಡು ಬಂದಿದ್ದ. ಆ ರಾತ್ರಿ ಅವನು ಹೇಳ್ತಾನೆ, ಈಗಲೂ ಸಮಯ ಮಿಂಚಿಲ್ಲ, ನೀನು ಒಪ್ಪಿಕೊಂಡ್ರೆ ನಾನು ನಿನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ವಾಪಸ್ ಬಿಟ್ಟು ಬರ್ತೀನಿ. ಸಾವಿತ್ರಿ ಎಷ್ಟೋ ದೃಢವಾಗಿ ಹೇಳಿದ್ಲು, ನನ್ನದು ಯಾವ ಮನೆ ಇದೆ? ಮನೆಯವರಿಗಾಗಿ ಇರುತ್ತೆ. ಈಗ ರಾತ್ರಿ ಆಗಿತ್ತು, ಗಾಡಿಗಳು ಓಡಾಡುವುದು ಕಡಿಮೆ ಆಗಿತ್ತು. ಅಲ್ಲಿ ಈಗ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಸಾವಿತ್ರಿ ಚಳಿಯಿಂದ ನಡುಗುತ್ತಿದ್ಲು. ಆಗ ಶಂಕರ್ ತನ್ನ ಬಳಿ ಇದ್ದ ಹಳೆಯ ಕಂಬಳಿಯನ್ನು ತೆಗೆದು ಅವಳ ಕೈಗೆ ಕೊಡ್ತಾನೆ. ಸಾವಿತ್ರಿ ಕೇಳ್ತಾಳೆ, ಮತ್ತೆ ನಿಮ್ಗೆ? ಶಂಕರ್ ನಗುತ್ತಾ, ಪರವಾಗಿಲ್ಲ, ನನಗಿದೆಲ್ಲವೂ ಅಭ್ಯಾಸ, ನೀವು ಇದನ್ನು ತೆಗೆದುಕೊಳ್ಳಿ. ಆ ಕಂಬಳಿಯಿಂದ ವಾಸನೆ ಬರ್ತಾ ಇತ್ತು. ಆದ್ರೆ ಅವನು ಎಷ್ಟೋ ಪ್ರೀತಿಯಿಂದ ಅದನ್ನು ಅವಳಿಗೆ ಕೊಟ್ಟಿದ್ದ. ಅವಳಿಗೆ ಈಗ ಆ ವಾಸನೆ ಯಾವುದೇ ಲೆಕ್ಕಕ್ಕೆ ಬರಲಿಲ್ಲ. ಅವನು ಚಳಿಯಲ್ಲಿ ನಡುಗುತ್ತಿದ್ರು ತನ್ನನ್ನು ನಂಬಿಕೊಂಡು ಬಂದಿದ್ದ ಆ ಹೆಣ್ಣು ಮಗುವಿಗೆ ಬೆಚ್ಚಗೆ ಮಲಗಲು ಅವಕಾಶ ಮಾಡಿಕೊಟ್ಟಿದ್ದ.
ಬೆಳಿಗ್ಗೆ ಸಾವಿತ್ರಿ ಕಣ್ಣು ಬಿಟ್ಟಾಗ ಅವಳು ನೋಡ್ತಾಳೆ. ಅವಳ ಎದುರುಗಡೆ ಶಂಕರ್ ಕೈಯಲ್ಲಿ ಟೀ ಮತ್ತು ಬನ್ನನ್ನು ಹಿಡಿದುಕೊಂಡು ನಿಂತ್ಕೊಂಡಿದ್ದ. ಅವನ ಮುಖದ ಮೇಲೆ ಸಣ್ಣ ನಗು ಇತ್ತು. ಬೇಗ ಬೇಗ ಕುಡಿರಿ, ಬಿಸಿ ಬಿಸಿ ಆಗಿದೆ. ಸಾವಿತ್ರಿ ಸ್ವಲ್ಪ ಸಮಯ ಅವನನ್ನೇ ನೋಡ್ತಾ ಇದ್ಲು. ಅವನು ಬಡವನಾಗಿದ್ದ, ಆದ್ರೆ ಅವನ ಹೃದಯ ತುಂಬಾ ಪವಿತ್ರವಾಗಿತ್ತು. ಅವನು ಕೆಟ್ಟ ದೃಷ್ಟಿಯಿಂದ ಅವಳನ್ನು ನೋಡಿರಲಿಲ್ಲ. ಅಲ್ಲಿ ಓಡಾಡುತ್ತಿದ್ದ ಆಟೋ ರಿಕ್ಷಾದವರು, ತರಕಾರಿ ಗಾಡಿಯವರೆಲ್ಲರೂ ಅವರನ್ನೇ ಆಶ್ಚರ್ಯದಿಂದ ಗಮನಿಸ್ತಾ ಇದ್ರು. ಇಷ್ಟೊಂದು ಸುಂದರವಾದ ಯುವತಿ ಈ ಭಿಕ್ಷುಕನಿಗೆ ಹೇಗೆ ಸಿಕ್ಕಿದ್ಲು ಅಂತ. ಈಗ ಸಾವಿತ್ರಿಗೆ ಅನ್ನಿಸ್ತಾ ಇತ್ತು, ನನ್ನ ಜೀವನ ಇನ್ನೂ ಮುಗಿದು ಹೋಗಿಲ್ಲ, ನನ್ನ ಜೀವನ ಈಗ ತಾನೇ ಹೊಸದಾಗಿ ಶುರುವಾಗಲಿದೆ ಅಂತ. ಬೆಳಿಗ್ಗೆ ಜನ ಓಡಾಡುವುದು ಜಾಸ್ತಿ ಆಗ್ತಾ ಇತ್ತು. ಸಾವಿತ್ರಿ ಅಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಶಂಕರ್ನನ್ನೇ ಗಮನಿಸ್ತಾ ಇದ್ಲು. ಅವನು ಸ್ವಲ್ಪ ದೂರ ಸಿಗ್ನಲ್ ಬಳಿ ನಿಂತು ಜನರ ಬಳಿ ಭಿಕ್ಷೆ ಬೇಡ್ತಾ ಇದ್ದ. ಕೆಲವರು ಅವನ ಕೈಗೆ ಸ್ವಲ್ಪ ದುಡ್ಡು ಕೊಟ್ರೆ, ಕೆಲವರು ಅವನನ್ನು ನೋಡದ ಹಾಗೆ ಹಾಗೆ ಹೊರಟೋಗ್ತಾ ಇದ್ರು. ಇನ್ನು ಕೆಲವರು ಅವನನ್ನು ಬೈಯುತ್ತಾ ಹೋಗ್ತಾ ಇದ್ರು. ಇದೆಲ್ಲವನ್ನು ನೋಡಿ ಸಾವಿತ್ರಿಗೆ ತುಂಬಾ ದುಃಖವಾಗಿತ್ತು. ಅವಳಿಗೆ ಈಗ ಅರ್ಥವಾಗಿತ್ತು, ಮನುಷ್ಯರಿಗೆ ಹಸಿವಿಗಿಂತಲೂ ಜನರ ಮಾತುಗಳೇ ಹೆಚ್ಚಾಗಿ ದುಃಖ ಕೊಡ್ತವೆ ಅಂತ. ಸ್ವಲ್ಪ ಸಮಯದ ನಂತರ ಶಂಕರ್ ವಾಪಸ್ ಅವಳ ಬಳಿ ಬರ್ತಾನೆ. ಅವನ ಕೈಯಲ್ಲಿ ಸುಮಾರು 50 ರೂಪಾಯಿ ಇತ್ತು. ಆ ದುಡ್ಡಿನಲ್ಲೇ ಅವನು ಈಗ ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದ. ಅವನು ಎಷ್ಟೋ ಸಂತೋಷವಾಗಿ ತಿಂಡಿಯನ್ನು ಅವಳ ಕೈಗೆ ಕೊಟ್ಟು, ನಿನ್ನೆ ಸಾಯಂಕಾಲದಿಂದ ನೀನು ಏನನ್ನು ತಿಂದಿಲ್ಲ, ಇದನ್ನು ತಿನ್ನು ಅಂತ ಹೇಳ್ತಾನೆ. ಸಾವಿತ್ರಿ ಅವನನ್ನೇ ನೋಡುತ್ತಾ ಯೋಚಿಸ್ತಾ ಇದ್ಲು, ಇವರು ಎಷ್ಟೊಂದು ಒಳ್ಳೆಯವರು, ಇಷ್ಟು ಒಳ್ಳೆಯ ಮನಸ್ಸಿರುವ ಇವರು ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಇದ್ದಾರೆ ಅಂತ. ಸ್ವಲ್ಪ ಸಮಯ ಸುಮ್ಮನಿದ್ದ ನಂತರ ಅವಳು ನಿಧಾನವಾಗಿ ಕೇಳಿತಾಳೆ, ಇಷ್ಟಕ್ಕೂ ನೀವು ಈ ಸ್ಥಿತಿಯಲ್ಲಿ ಯಾಕೆ, ಹೇಗೆ ಬಂದ್ರಿ? ಶಂಕರ್ ಸುಮ್ಮನೆ ಇದ್ದ. ನಂತರ ಅವನು ಸಣ್ಣಗೆ ಮುಗುಳ್ನಗುತ್ತಾ ಹೇಳಿದ, ನಾನು ತುಂಬಾ ಸಣ್ಣವನಿದ್ದಾಗೆ ನನ್ನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ನನ್ನ ಚಿಕ್ಕಪ್ಪ ಮೋಸದಿಂದ ನಮ್ಮ ಮನೆಯನ್ನು ಮಾರಾಟ ಮಾಡಿ ದುಡ್ಡೆಲ್ಲವನ್ನು ತೆಗೆದುಕೊಂಡು ನನ್ನನ್ನು ಮನೆಯಿಂದ ಹೊರ ಹಾಕಿಬಿಟ್ರು. ಕೆಲವು ದಿನ ಒಂದು ಹೋಟೆಲ್ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿ ಕೂಡ ಯಜಮಾನರು ನನ್ನ ಮೇಲೆ ಕಳ್ಳತನದ ಸುಳ್ಳು ಆರೋಪವನ್ನು ಹೊರಿಸಿ ನನ್ನನ್ನು ಹೊರಗೆ ಹಾಕಿದ್ರು. ಅದರ ನಂತರ ಇನ್ನು ಜೀವನವೆಲ್ಲ ಕೇವಲ ಈ ಬೀದಿಗಳಲ್ಲಿ ಕಳೀತಾ ಇದೆ ಅಷ್ಟೇ. ಇಷ್ಟೊಂದು ಕಷ್ಟವನ್ನು ಅನುಭವಿಸಿದ ನಂತರವೂ ಅವನ ಮುಖದ ಮೇಲೆ ಯಾರ ವಿರುದ್ಧವೂ ದ್ವೇಷವಿರಲಿಲ್ಲ. ಇದನ್ನು ಗಮನಿಸಿದ ಸಾವಿತ್ರಿಗೆ ಅವನು ಎಲ್ಲರಿಗಿಂತಲೂ ತುಂಬಾ ವಿಭಿನ್ನ ಅಂತ ಅನ್ನಿಸ್ತಾ ಇತ್ತು. ಆ ಕ್ಷಣವೇ ಅವಳು ತೀರ್ಮಾನ ಮಾಡಿದ್ಲು, ಇನ್ನು ಮುಂದೆ ನಾನು ಇವರನ್ನು ಈ ರೀತಿ ಭಿಕ್ಷೆ ಬೇಡಲು ಬಿಡೋದಿಲ್ಲ ಅಂತ. ನಾನೇ ಕಷ್ಟಪಡ್ತೀನಿ, ಆದ್ರೆ ಇವರನ್ನು ಭಿಕ್ಷೆ ಬೇಡಲು ಮಾತ್ರ ಬಿಡೋದಿಲ್ಲ ಅಂತ ಅವಳು ತೀರ್ಮಾನ ಮಾಡಿಕೊಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ನೀನು ಕಷ್ಟಪಟ್ಟು ಈ ರೀತಿ ಭಿಕ್ಷಾ ಯಾಕೆ ತುಳಿಯೋದಿಲ್ಲ? ಶಂಕರ್ ಮುಗುಳ್ನಗುತ್ತಾ ಹೇಳ್ದ, ನನ್ನ ಮೇಲೆ ಯಾರು ವಿಶ್ವಾಸ ತೋರಿಸ್ತಾರೆ, ನನಗೆ ಯಾರು ಅವರ ರಿಕ್ಷಾ ಕೊಡ್ತಾರೆ? ಸಾವಿತ್ರಿ ತಕ್ಷಣ ಎದ್ದು ನಿಂತು ಹೇಳಿದ್ಲು, ನಡಿ ಶಂಕರ್. ಶಂಕರ್ ಎಷ್ಟು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ದ. ಎಲ್ಲಿಗೆ, ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾನೆ. ಆಗ ಸಾವಿತ್ರಿ ಹೇಳ್ತಾಳೆ, ನಾನು ನಿನಗೆ ರಿಕ್ಷಾ ಕೊಡಿಸುತ್ತೇನೆ, ನನ್ನ ಜೊತೆ ಬಾ. ಸಾವಿತ್ರಿ ಈಗ ಆ ರಿಕ್ಷಾದವನ ಬಳಿ ಹೋಗ್ತಾಳೆ. ಆ ರಿಕ್ಷಾದವನು ಕೂಡ ಅವಳನ್ನೇ ನೋಡ್ತಾ ಇದ್ದ, ಎಷ್ಟೊಂದು ಸುಂದರವಾಗಿದ್ದಾಳೆ ಅಂತ. ಅಣ್ಣ, ಒಂದು ರಿಕ್ಷಾ ಬಾಡಿಗೆಗೆ ಸಿಗುತ್ತಾ ಅಂತ ಕೇಳ್ತಾಳೆ. ಯಾರು ಓಡಿಸ್ತಾರೆ, ನೀನು ಓಡಿಸ್ತೀಯಾ ಅಂತ ಆ ವ್ಯಕ್ತಿ ಕೇಳಿದಾಗ, ಇಲ್ಲ ಇಲ್ಲ, ಇವರು ಓಡಿಸ್ತಾರೆ ಅಂತ ಹೇಳ್ತಾಳೆ. ಆ ವ್ಯಕ್ತಿ ಶಂಕರ್ನನ್ನು ಮೇಲಿನಿಂದ ಕೆಳಗಿನವರೆಗೂ ವಿಚಿತ್ರವಾಗಿ ನೋಡುತ್ತಾ, ಇಲ್ಲ, ನಾನು ಕೊಡೋದಿಲ್ಲ, ನಾನು ಇವನನ್ನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ, ಇವನು ಕೆಲಸ ಕಾರ್ಯ ಮಾಡೋದಿಲ್ಲ, ಕೆಲಸ ಮಾಡಲು ಇವನಿಗೆ ಇಷ್ಟವಿಲ್ಲ, ಇಷ್ಟೊಂದು ಶಕ್ತಿ ಇದ್ರು ಕೈ ಕಾಲು ನೆಟ್ಟಗಿದ್ದು ಕೂಡ ಇವನು ಯಾಕೆ ಕೇವಲ ಭಿಕ್ಷೆ ಬಿಡ್ತಾನೆ ಹೇಳು? ಆಗ ಸಾವಿತ್ರಿ ಅವರಲ್ಲಿ ಕೇಳ್ಕೊಳ್ತಾ ಇದ್ಲು, ಅಣ್ಣ, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ, ಸಾಯಂಕಾಲ ನಿಮಗೆ ನಿಮ್ಮ ಬಾಡಿಗೆ ದುಡ್ಡನ್ನು ಕೊಡ್ಲಿಲ್ಲ ಅಂದ್ರೆ ನೀವು ನಿಮ್ಮ ರಿಕ್ಷಾ ವಾಪಸ್ ತೆಗೆದುಕೊಳ್ಳಿ. ಅವಳ ಮಾತುಗಳು ಆತನಿಗೆ ಸರಿ ಅನ್ನಿಸಿದ್ವು. ಒಂದೇ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಆತ ತೀರ್ಮಾನ ಮಾಡಿಕೊಂಡಿದ್ದ. ಆ ವ್ಯಕ್ತಿ ಈಗ 2 ದಿನಗಳಿಗೆ ರಿಕ್ಷಾವನ್ನು ಅವರಿಗೆ ಕೊಡ್ತಾನೆ. ಶಂಕರ್ಗೆ ನಂಬಿಕೆನೇ ಇರ್ಲಿಲ್ಲ, ಯಾರಾದರೂ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಡ್ತಾರ, ನನ್ನನ್ನು ನಂಬುವವರು ಕೂಡ ಇದ್ದಾರಾ ಅಂತ. ಶಂಕರ್ ತಕ್ಷಣ ಹೇಳ್ತಾನೆ, ನೀನು ನನಗಾಗಿ ಯಾಕೆ ಇಷ್ಟೊಂದು ಕಷ್ಟಪಟ್ಟೆ, ಬೇರೆಯವರ ಬಳಿ ಯಾಕೆ ಕೇಳ್ಕೊಳ್ತಾ ಇದೀಯಾ ಅಂತ. ಸಾವಿತ್ರಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಯಾಕೆಂದ್ರೆ ನನಗಾಗಿ ಇವತ್ತಿನವರೆಗೂ ಯಾರು ಏನು ಮಾಡ್ಲಿಲ್ಲ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಶಂಕರ್ ಸುಮ್ಮನಾಗ್ಬಿಟ್ಟ. ಅವನು ಕೇವಲ ಅವಳನ್ನೇ ನೋಡ್ತಾ ಇದ್ದ. ಆ ದಿನವೇ ಮೊಟ್ಟ ಮೊದಲ ಬಾರಿ ಅವನ ಮನಸ್ಸಿನಲ್ಲಿ ಅವಳ ಮೇಲೆ ಏನೋ ಒಂದು ಭಾವನೆ ಉಂಟಾಗಿತ್ತು. ಆ ದಿನವೆಲ್ಲ ಅವನು ತುಂಬಾ ಕಷ್ಟಪಟ್ಟು ರಿಕ್ಷಾ ಓಡಿಸಿದ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರಿಕ್ಷಾ ತೆಗೆದುಕೊಂಡು ಹೊರಟು ಹೋದ. ದಿನವೆಲ್ಲ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಿಡುತ್ತಾ ಅವನಿಗೆ ತುಂಬಾ ಸುಸ್ತಾಗಿ ಬಿಟ್ಟಿತ್ತು. ರಿಕ್ಷಾದ ಬಾಡಿಗೆ ದುಡ್ಡನ್ನು ಪಕ್ಕಕ್ಕೆ ತೆಗೆದು ಅವನ ಬಳಿ ಈಗ 250 ರೂಪಾಯಿ ಉಳಿದಿತ್ತು.
ಸಾಯಂಕಾಲ ತುಂಬಾ ಸುಸ್ತಾಗಿ ಅವನು ಸಾವಿತ್ರಿಯ ಬಳಿ ವಾಪಸ್ ಬರ್ತಾನೆ. ಸಾವಿತ್ರಿ ಅಲ್ಲೇ ಆತನಿಗಾಗಿ ಎದುರು ನೋಡ್ತಾ ಇದ್ಲು. ತನಗಾಗಿ ಎದುರು ನೋಡುತ್ತಿದ್ದ ಸಾವಿತ್ರಿಯನ್ನು ಆ ರೀತಿ ನೋಡಿ ಅವನಿಗೆಷ್ಟೋ ಸಂತೋಷವಾಗಿತ್ತು. ಅವನಿಗೆ ಇದ್ದಂತಹ ಸುಸ್ತು, ಕೈಕಾಲು ನೋವು ಎಲ್ಲವೂ ಒಂದೇ ಕ್ಷಣದಲ್ಲಿ ಅವನು ಮರೆತು ಬಿಟ್ಟಿದ್ದ. ಅದೇ ದಿನ ಸಾವಿತ್ರಿ ಕೂಡ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಮಾತುಕತೆ ನಡೆಸಿ ಮಾರನೆಯ ದಿನದಿಂದಲೇ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸಲು ಹೋಗ್ತಾಳೆ. ಆ ಇಬ್ಬರು ಈಗ ಆ ಸಣ್ಣ ಟೆಂಟ್ ನಲ್ಲಿ ಆರಾಮವಾಗಿ ವಾಸವಿದ್ರು. 10-15 ದಿನ ಇದೇ ರೀತಿ ಕಳೆದು ಹೋಗಿತ್ತು. ಸುಮಾರು 20 ದಿನದ ನಂತರ ಅವರಿಬ್ಬರು ಈಗ ಒಂದು ಸಣ್ಣ ಬಾಡಿಗೆ ಮನೆಯನ್ನು ಪಡೆದುಕೊಳ್ತಾರೆ. ಬರುವ ದುಡ್ಡಿನಿಂದ ಅವರು ಆರಾಮವಾಗಿ ಬಾಡಿಗೆ ಕಟ್ಟುತ್ತಾ ಆ ಮನೆಯಲ್ಲಿ ವಾಸವಿದ್ರು. ಆ ರೂಮು ತುಂಬಾ ಚಿಕ್ಕದಾಗಿತ್ತು, ಆದ್ರೆ ಅಲ್ಲಿ ಎಷ್ಟೋ ನೆಮ್ಮದಿ ಇತ್ತು. ಅಲ್ಲಿ ಯಾರು ಅವಳನ್ನು ಕೆಟ್ಟದಾಗಿ ಮಾತನಾಡ್ತಾ ಇರ್ಲಿಲ್ಲ, ಯಾರು ಅವಮಾನ ಮಾಡ್ತಾ ಇರ್ಲಿಲ್ಲ, ಯಾರು ದ್ವೇಷಿಸುತ್ತಿರ್ಲಿಲ್ಲ. ಅವರಿಬ್ಬರು ತುಂಬಾ ಸಮಯ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಸಮಯ ಕಳೀತಾ ಇದ್ರು. ಸಾವಿತ್ರಿ ನಗ್ಬೇಕಾದ್ರೆ ಶಂಕರ್ ಕೇವಲ ಅವಳನ್ನು ಮಾತ್ರ ನೋಡ್ತಾ ಇದ್ದ. ಅವರಿಬ್ಬರ ಮನಸ್ಸುಗಳು ಈಗ ತುಂಬಾ ಪವಿತ್ರವಾಗಿದ್ವು. ಶಂಕರ್ನ ಒಳ್ಳೆಯತನವನ್ನು ನೋಡಿ, ಅವನು ಕಷ್ಟಪಡುವ ರೀತಿ ನೋಡಿ ಆ ರಿಕ್ಷಾ ಓನರ್ ಅವನಿಗೆ ಒಂದು ರಿಕ್ಷಾವನ್ನು ಕೊಡ್ತಾರೆ ಪ್ರತಿದಿನ ಓಡಿಸಲು. ಕೆಲವು ತಿಂಗಳು ಶಂಕರ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿಕೊಳ್ತಾ ಇದ್ದ. ಸುಮಾರು 6 ತಿಂಗಳ ನಂತರ ಅವರಿಬ್ಬರು ಈಗ ಒಂದು ಸ್ವಂತ ಆಟೋವನ್ನು ಲೋನಿನಲ್ಲಿ ತೆಗೆದುಕೊಳ್ತಾರೆ. ಶಂಕರ್ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟ ಪಡ್ತಾ ಇದ್ದ. 2 ವರ್ಷದ ಲೋನ್ ಅನ್ನು ಕೇವಲ 6 ತಿಂಗಳಲ್ಲಿಯೇ ಪೂರ್ತಿ ಮಾಡಿಬಿಟ್ಟಿದ್ದ. ಕೆಲವೇ ತಿಂಗಳಲ್ಲಿ ಲೋನಿನ ಮೇಲೆ ಅವರು ಇನ್ನೊಂದು ಹೊಸ ಆಟೋ ಸಹ ಕೊಂಡುಕೊಳ್ತಾರೆ. ಅದನ್ನು ಬಾಡಿಗೆಗೆ ಬಿಟ್ಟಿದ್ರು. ಒಂದು ದಿನ ಸಾಯಂಕಾಲ ಸಾವಿತ್ರಿ ಶಂಕರ್ ಜೊತೆ ಹೊರಗೆ ಹೋಗ್ತಾಳೆ. ಅವರಿಬ್ಬರು ಅಂಗಡಿಗೆ ಹೋಗಿ ಸಾಮಾನು ಕೊಂಡ್ಕೋಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಅವರಿಬ್ಬರು ತಕ್ಷಣ ಪಕ್ಕದ ಒಂದು ಅಂಗಡಿಯ ಮುಂದೆ ಹೋಗಿ ನಿಂತುಕೊಳ್ತಾರೆ. ಗಾಳಿ ಮಳೆ ಎಷ್ಟೊಂದು ಜೋರಾಗಿತ್ತು. ಅವಳ ಮುಖದ ಮೇಲೆ ಸಹ ಮಳೆಯ ಹನಿಗಳು ಬೀಳ್ತಾ ಇದ್ವು. ಶಂಕರ್ ಕೇವಲ ಅವಳನ್ನೇ ನೋಡ್ತಾ ನಿಂತುಕೊಂಡಿದ್ದ. ಮೊಟ್ಟ ಮೊದಲ ಬಾರಿ ಅವನಿಗೆ ಅನ್ನಿಸ್ತಾ ಇತ್ತು, ಇವಳು ಕೇವಲ ನನ್ನ ಜವಾಬ್ದಾರಿ ಮಾತ್ರವಲ್ಲ ಅಂತ. ಅಲ್ಲಿ ರೋಡಲ್ಲಿ ತುಂಬಿದ ನೀರಿನಿಂದ ಸಾವಿತ್ರಿಯ ಕಾಲು ಜಾರಿ ಅವಳು ಕೆಳಗೆ ಬೀಳುವಂತಾಯ್ತು. ತಕ್ಷಣ ಶಂಕರ್ ತನ್ನ ಕೈಯನ್ನು ಚಾಚಿ ಅವಳನ್ನು ಹಿಡಿದುಕೊಳ್ತಾನೆ. ಸ್ವಲ್ಪ ಸಮಯ ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಇತ್ತು. ಸಾವಿತ್ರಿಯ ಹೃದಯ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವಳು ತಕ್ಷಣ ತನ್ನ ಕೈಯನ್ನು ಬಿಡಿಸಿಕೊಳ್ತಾಳೆ. ಆದ್ರೆ ಅವಳ ಮುಖದ ಮೇಲೆ ಒಂದು ಸಣ್ಣ ನಗು ಮತ್ತು ನಾಚಿಕೆ ಎರಡೂ ಎದ್ದು ಕಾಣಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಮನೆಗೆ ವಾಪಸ್ ಬಂದು ಬಿಟ್ಟಿದ್ರು. ಶಂಕರ್ ಕಿಟಕಿಯ ಬಳಿ ನಿಂತು ಹೊರಗಿನ ತಣ್ಣನೆ ಗಾಳಿಯನ್ನು, ಸಣ್ಣಗೆ ಬೀಳುತ್ತಿದ್ದ ಮಳೆಯನ್ನು ನೋಡುತ್ತಾ ಅವನು ಹೇಳ್ತಾನೆ, ಸಾವಿತ್ರಿ, ಆ ದಿನ ನೀನು ನನ್ನ ಜೊತೆ ಬರ್ದೇ ಇದ್ದಿದ್ರೆ ಬಹುಶಃ ಜೀವನವೆಲ್ಲ ನಾನು ಬೇರೆಯವರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ತಾನೆ ಇರ್ತಾ ಇದ್ದೆ. ಸಾವಿತ್ರಿ ಅವನನ್ನು ನೋಡಿ ಮುಗುಳ್ಟಾಗುತ್ತಾ ಹೇಳಿದ್ರು, ಒಂದು ವೇಳೆ ಆ ದಿನ ನೀನು ನನ್ನನ್ನು ನಿನ್ನ ಜೊತೆ ಇಟ್ಟುಕೊಳ್ಳದೆ ಇದ್ದಿದ್ರೆ ಬಹುಶಃ ನಾನು ಕೂಡ ಜೀವನವೆಲ್ಲ ಅದೇ ಮನೆಯಲ್ಲಿ ಅದೇ ರೀತಿ ಕಣ್ಣೀರು ಹಾಕುತ್ತಾ ಬದುಕಲಾಗದೆ ಸಾಯಲಾಗದೆ ಒದ್ದಾಡ್ತಾ ಇರ್ತಾ ಇದ್ದೆ. ಸ್ವಲ್ಪ ಸಮಯ ಅವರಿಬ್ಬರು ನಿಶ್ಶಬ್ದರಾಗಿದ್ರು. ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಇದ್ರು. ಶಂಕರ್ ಹೇಳ್ತಾನೆ, ನೀನು ಬಂದ ಮೇಲೆ ಮೊಟ್ಟ ಮೊದಲ ಬಾರಿ ನನಗನ್ನಿಸ್ತಾ ಇತ್ತು, ನಾನು ಕೂಡ ಒಬ್ಬ ಮನುಷ್ಯ ಅಂತ. ನನ್ನಿಂದಲೂ ಕೆಲಸ ಮಾಡಲು ಸಾಧ್ಯವಾಗುತ್ತೆ, ನನಗಾಗಿ ಕೂಡ ಯಾರೋ ಒಬ್ಬರು ಇದ್ದಾರೆ ಅಂತ. ಈ ಮಾತು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಯಾರು ಹೇಳಿದ್ರು ನೀನು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ? ಅವಳಿಗೆ ಮೊಟ್ಟ ಮೊದಲ ಬಾರಿಗೆ ಅನ್ನಿಸ್ತಾ ಇತ್ತು, ಒಳ್ಳೆಯ ಮನುಷ್ಯರು, ನಿಜವಾದ ಮನಸ್ಸಿರುವವರು ದೊಡ್ಡ ದೊಡ್ಡ ಮನೆಗಳಲ್ಲಿ ಶ್ರೀಮಂತರಲ್ಲಿ ಮಾತ್ರ ಸಿಗೋದಿಲ್ಲ, ಬಡತನದಲ್ಲೂ ಒಳ್ಳೆಯ ಮನಸ್ಸಿರುವವರು ಇರ್ತಾರೆ ಅಂತ. ಸಮಯ ಕಳೆಯುತ್ತಿದ್ದ ಹಾಗೆ ಸಾವಿತ್ರಿಯ ತವರು ಮನೆಯಲ್ಲಿ ಕೂಡ ಪರಿಸ್ಥಿತಿಗಳು ಬದಲಾಗಿ ಬಿಟ್ಟಿದ್ವು. ಅಕ್ಕಪಕ್ಕದವರು ಎಲ್ರೂ ಹೇಳ್ತಾ ಇದ್ರು, ಸಾವಿತ್ರಿ ಆ ಭಿಕ್ಷುಕನ ಜೊತೆ ವಾಸವಿದ್ದಾಳೆ ಅಂತ. ಒಂದು ಕಾಲದಲ್ಲಿ ಆ ವ್ಯಕ್ತಿ ಭಿಕ್ಷೆ ಬೇಡುವುದನ್ನು ಅವರೆಲ್ಲರೂ ನೋಡಿದ್ರು. ಅವರೆಲ್ಲ ಎದುರುಗಡೆ ಸೈಲೆಂಟ್ ಆಗಿದ್ರು, ಹಿಂದೆ ವಿಧ ವಿಧವಾಗಿ ಮಾತನಾಡಿಕೊಳ್ತಾ ಇದ್ರು. ಸಾವಿತ್ರಿ ಅತ್ತಿಗೆಗೆ ಪೂರ್ತಿ ನಂಬಿಕೆ ಇತ್ತು. ಕೆಲವು ದಿನಗಳ ನಂತರ ಅವಳು ಕಣ್ಣೀರು ಹಾಕುತ್ತಾ ಖಂಡಿತ ನಮ್ಮ ಬಳಿ ವಾಪಸ್ ಬರ್ತಾಳೆ ಅಂತ. ಸಮಯ ತುಂಬಾ ಬೇಗ ಕಳೀತಾ ಇತ್ತು. ಶಂಕರ್ ಈಗ ಮೊದಲಿನಂತವನಾಗಿರ್ಲಿಲ್ಲ. ಒಂದು ದಿನ ಸಾಯಂಕಾಲ ಶಂಕರ್ ಮನೆಗೆ ವಾಪಸ್ ಬಂದಾಗ ಅವನ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಇತ್ತು. ಸಾವಿತ್ರಿ ಎಷ್ಟೋ ಆಶ್ಚರ್ಯವಾಗಿ ಕುತೂಹಲದಿಂದ ಅವನನ್ನು ಕೇಳ್ತಾಳೆ, ಇದು ಏನು ಅಂತ. ಶಂಕರ್ ಮುಗುಳು ನಗುತ್ತಾ, ಇದನ್ನು ನಿನಗಾಗಿ ತಂದಿದ್ದೀನಿ ಅಂತ ಹೇಳ್ತಾನೆ. ಸಾವಿತ್ರಿ ಎಷ್ಟೋ ಸಂತೋಷವಾಗಿ ಆ ಪ್ಯಾಕೆಟ್ ಓಪನ್ ಮಾಡ್ತಾಳೆ. ಅದರಲ್ಲಿ ತುಂಬಾ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳಿದ್ವು. ಅವಳು ಸ್ವಲ್ಪ ಸಮಯ ಅದನ್ನೇ ನೋಡ್ತಾ ಇದ್ಲು. ಒಂದು ಸಾರಿ ಶಂಕರ್ನ ಮುಖ ನೋಡಿದ್ರೆ ಇನ್ನೊಂದು ಸಾರಿ ಆ ಕಾಲ್ಗೆಜ್ಜೆಯನ್ನೇ ನೋಡ್ತಾ ಇದ್ಲು.
ಈಗ ಶಂಕರ್ ಹೇಳ್ತಾನೆ, ನನ್ನ ಸಂಪಾದನೆಯಿಂದ ಮೊಟ್ಟ ಮೊದಲ ಬಾರಿ ನಾನು ತುಂಬಾ ಸಂತೋಷವಾಗಿ ನಿನಗಾಗಿ ಇಷ್ಟಪಟ್ಟು ತಂದಿದ್ದೇನೆ. ದಯವಿಟ್ಟು ಬೇಡ ಅನ್ಬೇಡ. ಈ ಮಾತು ಕೇಳಿದ ತಕ್ಷಣ ಸಾವಿತ್ರಿಯ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು. ಅವಳು ಯಾವತ್ತೂ ಯೋಚಿಸಲಿಲ್ಲ, ನನಗಾಗಿ ಯಾರಾದ್ರೂ ಇಷ್ಟೊಂದು ಪ್ರೀತಿಯಿಂದ ಏನನ್ನಾದರೂ ತಂದು ಕೊಡಬಹುದು ಅಂತ. ಈಗ ಶಂಕರ್ ಕೇಳ್ತಾನೆ, ನಿನಗಿಷ್ಟವಾಯ್ತಾ? ಹೇಗಿದೆ? ಸಾವಿತ್ರಿ ತುಂಬಾ ಸಂತೋಷವಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅಷ್ಟೊಂದು ಚೆನ್ನಾಗಿದ್ರೆ ನಿನಗಿಷ್ಟವಾಗಿದ್ರೆ ಹಾಕಿಕೊಳ್ಬಹುದಲ್ವಾ? ಸಾವಿತ್ರಿ ಹೇಳಿದ್ಲು, ಇದು ಕಾಲಿನಲ್ಲಿ ಧರಿಸಿಕೊಳ್ಳಲು ಅಲ್ಲ, ಇದನ್ನು ಹೃದಯದಲ್ಲಿ ಎತ್ತಿಟ್ಟುಕೊಳ್ಳಬೇಕು. ಅವಳು ಕೇವಲ ಅದನ್ನೇ ನೋಡುತ್ತಾ ನಿಂತುಕೊಂಡಿದ್ಲು. ನಾನು ವಿಧವೆ, ನಾನು ಇದನ್ನು ಹೇಗೆ ಹಾಕಿಕೊಳ್ಳುವುದು ಅಂತ ಯೋಚಿಸ್ತಾ ಇದ್ಲು. ಶಂಕರ್ ಈಗ ಎಷ್ಟೋ ಪ್ರೀತಿಯಿಂದ ಅವಳ ಕೈಯಿಂದ ಗೆಜ್ಜೆಗಳನ್ನು ತೆಗೆದುಕೊಂಡು ತನ್ನ ಕೈಯಾರೆ ಅವಳ ಕಾಲಿಗೆ ತೊಡಿಸುತ್ತಾನೆ. ಸಾವಿತ್ರಿ ಅದನ್ನೇ ನೋಡುತ್ತಾ ಕುಳಿತುಕೊಂಡಿದ್ಲು. ಆ ಸಣ್ಣ ಮನೆಯಲ್ಲಿ ಅವಳಿಗೆ ಎಷ್ಟೋ ಗೌರವ ಇತ್ತು, ಎಷ್ಟೋ ಪ್ರೀತಿ ಇತ್ತು, ವಿಶ್ವಾಸವಿತ್ತು. ಅವರಿಬ್ಬರು ಒಬ್ಬರಿಗೆ ಒಬ್ಬರು ಆಸರೆ ಕೂಡ ಸಿಕ್ಕಿತ್ತು. ರಾತ್ರಿಯಾದ ತಕ್ಷಣ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ರು. ಮುಂದಿನ ದಿನಗಳ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಇಬ್ಬರ ಮನಸ್ಸಿನಲ್ಲಿ ಒಂದೇ ಒಂದು ಭಯ ಈಗಲೂ ಇತ್ತು. ಆ ಸಣ್ಣ ಸಂತೋಷ ಮತ್ತೆ ನಮ್ಮಿಂದ ಕಳೆದು ಹೋಗಬಹುದೇನೋ ಅಂತ. ಒಂದು ದಿನ ಸಾಯಂಕಾಲ ಶಂಕರ್ ಕೆಲಸದಿಂದ ಮನೆಗೆ ವಾಪಸ್ ಬಂದಾಗ ಅವನ ಮುಖದ ಮೇಲೆ ಎಷ್ಟೊಂದು ಸಂತೋಷವಿತ್ತು. ಶಂಕರ್ ಸಾವಿತ್ರಿಯ ಕೈಗಳನ್ನು ಹಿಡಿದುಕೊಂಡಾಗ ಸಾವಿತ್ರಿ ಗಾಬರಿಯಾಗಿ ಕೇಳ್ತಾಳೆ, ಏನಾಯ್ತು ಅಂತ. ಶಂಕರ್ನ ಮುಖದ ಮೇಲೆ ಎಷ್ಟೊಂದು ಸಂತೋಷ, ಅವನ ಕಣ್ಣುಗಳಲ್ಲಿ ನೀರು ಕೂಡ ತುಂಬಿತ್ತು. ಅವನು ನಡುಗುತ್ತಿರುವ ಧ್ವನಿಯಲ್ಲೇ ನಿಧಾನವಾಗಿ ಹೇಳ್ದ, ಈ ದಿನ ನಮ್ಮ 10ನೆಯ ಆಟೋ ಕೂಡ ಫೈನಲ್ ಆಗ್ಬಿಟ್ಟಿದೆ. ಸಾವಿತ್ರಿ ಸ್ವಲ್ಪ ಸಮಯ ಅವನನ್ನೇ ನೋಡ್ತಾ ಇದ್ಲು. ಅವರಿಬ್ಬರ ಸಂತೋಷಕ್ಕೆ ಈಗ ಯಾವುದೇ ರೀತಿಯ ಹದ್ದುಗಳಿರ್ಲಿಲ್ಲ. ನಿಜವಾಗ್ಲೂನಾ? ನೀವು ನಿಜ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಶಂಕರ್ ಸಂತೋಷವಾಗಿ, ಹೌದು, ನಾನು ಸತ್ಯ ಹೇಳ್ತಾ ಇದ್ದೀನಿ. ಇದೇ ರೀತಿ ಕಷ್ಟ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಈ ಪೂರ್ತಿ ನಗರದಲ್ಲಿ ನನ್ನ ಆಟೋಗಳು ಕ್ಯೂ ನಿಂತುಕೊಳ್ತವೆ. ಈ ಮಾತುಗೆ ಹೇಳುತ್ತಾ ಅವನ ಗಂಟಲು ತುಂಬಿ ಬಂದಿತ್ತು. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಅವನ ಕಷ್ಟವನ್ನು ಯಾರೋ ಮೆಚ್ಚಿಕೊಂಡಿದ್ರು. ಅವರಿಬ್ಬರ ಜೀವನ ಈಗ ತುಂಬಾ ಸುಖವಾಗಿ ಸಂತೋಷವಾಗಿ ಕಳೀತಾ ಇತ್ತು. ಒಂದು ದಿನ ಶಂಕರ್ ತನ್ನ ಗಾಡಿ ಓಡಿಸಿಕೊಂಡು ಕೆಲಸದ ಮೇಲೆ ಹೋಗ್ತಾ ಇದ್ದ. ಅಷ್ಟೊಂದು ಆಟೋಗಳನ್ನು ಕೊಂಡುಕೊಂಡಿದ್ರು, ಅವನು ಮಾತ್ರ ಈಗ ಸೋಂಬೇರಿತನ ಪಡಲಿಲ್ಲ. ಹಗಲು ರಾತ್ರಿ ಎನ್ನದೆ ಕಷ್ಟ ಪಡ್ತಾನೆ ಇದ್ದ. ಸಾವಿತ್ರಿ ಬಾಗಿಲಿನವರೆಗೂ ಬಂದು ಆತನನ್ನು ಕಳುಹಿಸಿ ಕೊಟ್ಟು ಕೈಯನ್ನು ಆಡಿಸಿ ಹೋಗ್ತಾ ಇದ್ಲು. ಶಂಕರ ಹೋಗ್ಬೇಕಾದ್ರೆ ಕನ್ನಡಿಯಿಂದ ಅವಳನ್ನೇ ನೋಡ್ತಾ ಇದ್ದ. ಸಾವಿತ್ರಿ ಬಾಗಿಲ ಬಳಿ ನಿಂತು ಆಟೋ ದೂರ ಹೋಗುವವರೆಗೂ ನೋಡ್ತಾನೆ ಇದ್ಲು. ಸಾವಿತ್ರಿಯ ತವರು ಮನೆಯ ಪರಿಸ್ಥಿತಿ ಈಗ ನಿಧಾನವಾಗಿ ಬದಲಾಗ್ತಾ ಇತ್ತು. ಅಕ್ಕಪಕ್ಕದ ಮನೆಯವರು ಅವರ ಅಣ್ಣ ಮತ್ತು ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಇವರುಗಳು ಎಷ್ಟೊಂದು ನೀಚವಾದ ಜನ. ಇವರಿಬ್ಬರು ತಮ್ಮ ಸ್ವಂತ ತಂಗಿಯನ್ನೇ ಮನೆಯಿಂದ ಹೊರ ಹಾಕಿಬಿಟ್ರು, ಅದು ಕೂಡ ಭಿಕ್ಷುಕನ ಜೊತೆ. ನಿಧಾನವಾಗಿ ಜನರು ಈಗ ಅವರ ಬಳಿ ಮಾತನಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ರು. ಅವರ ಜೊತೆ ಎಲ್ಲ ಸಂಬಂಧವನ್ನು ದೂರ ಮಾಡಿಕೊಳ್ತಾ ಇದ್ರು. ಸಾವಿತ್ರಿ ಆ ಮನೆಯಿಂದ ಅಳುತ್ತಾ ಹೊರಬಂದ ನಂತರ ಅವರ ವ್ಯಾಪಾರ ಪೂರ್ತಿಯಾಗಿ ನಷ್ಟದಲ್ಲಿ ಮುಳುಗಿ ಹೋಗಿತ್ತು. ಈಗ ಆ ಮನೆಯ ಖರ್ಚುಗಳು ಸಹ ಹೆಚ್ಚಾಗಿದ್ವು. ಅವಸರವಿದ್ದಾಗ ದುಡ್ಡು ಕೊಟ್ಟ ಸಂಬಂಧಿಕರೆಲ್ಲರೂ ಈಗ ಮನೆಯ ಮುಂದೆ ಬಂದು ನಿಂತಿದ್ರು. ದುಡ್ಡನ್ನು ಕೇಳಲು ಸಂಬಂಧಿಕರು ಎಲ್ಲರ ಮುಂದೆ ಅವಮಾನ ಮಾಡುತ್ತಾ ಹೇಳ್ತಾ ಇದ್ರು, ಬೇರೆಯವರ ಹಕ್ಕನ್ನು ಕಸಿದುಕೊಂಡು ತಿನ್ನುವವರು ಯಾವತ್ತೂ ಸುಖವಾಗಿ ಬದುಕುವುದಿಲ್ಲ ಅಂತ. ಈ ಮಾತು ಕೇಳಿ ಸಾವಿತ್ರಿಯ ಅತ್ತಿಗೆ ನಡುಗಿ ಹೋಗಿದ್ಲು. ಸಾವಿತ್ರಿಯ ಅಣ್ಣ ಮತ್ತು ಅತ್ತಿಗೆಗೆ ಅನ್ನಿಸ್ತಾ ಇತ್ತು, ಒಂದಲ್ದೆ ಒಂದು ದಿನ ಅವಳು ಎಲ್ಲವನ್ನು ಬಿಟ್ಟು ಕಣ್ಣೀರು ಹಾಕುತ್ತಾ ನಮ್ಮ ಬಳಿ ವಾಪಸ್ ಬಂದೇ ಬರ್ತಾಳೆ ಅಂತ. ಆದ್ರೆ ಆ ರೀತಿ ಏನೂ ನಡೆಯಲಿಲ್ಲ. ಚಿಕ್ಕ ಸೊಸೆಯನ್ನು ನೋಡಿಕೊಂಡು ಸಾವಿತ್ರಿಯನ್ನು ಅವಮಾನ ಮಾಡಿ ಅವಳ ಚರಿತ್ರೆಯನ್ನು ನಿಂದಿಸಿ ಒಬ್ಬ ಭಿಕ್ಷುಕನ ಜೊತೆ ಮನೆಯಿಂದ ಹೊರಹಾಕಿದ್ದ ಅವಳ ಅತ್ತೆ, ಅವರ ಪರಿಸ್ಥಿತಿ ಕೂಡ ಆ ಮನೆಯಲ್ಲಿ ಈಗ ತುಂಬಾ ಕೆಟ್ಟದಾಗಿತ್ತು. ಚಿಕ್ಕ ಮಗ ಮತ್ತು ಸೊಸೆ ಆಕೆಯನ್ನು ಸರಿಯಾಗಿ ನೋಡಿಕೊಳ್ತಾ ಇರ್ಲಿಲ್ಲ. ಅವರಿಗೆ ಊಟ ಕೂಡ ಕೊಡ್ತಾ ಇರ್ಲಿಲ್ಲ. ನೀನು ಮನೆಯಲ್ಲಿ ಸುಮ್ನೆ ಬಿಟ್ಟಿಗೆ ಕುಳಿತಿರ್ತೀಯ, ತಿಂದು ಏನು ಕೆಲಸ ಮಾಡೋದಿಲ್ಲ, ಮನೆಯ ಎಲ್ಲಾ ಕೆಲಸವನ್ನು ನೀನೇ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಕೆಲಸದ ಮಹಿಳೆಗೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಅವರು ಈಗ ಕೆಲಸದಾಕೆಯನ್ನು ಸಹ ತೆಗೆದು ಹಾಕಿದ್ರು. ಕೆಲಸ ಮಾಡುವ ಹಾಗಿದ್ರೆ ಮನೆಯಲ್ಲಿ ಇರು, ಇಲ್ಲದಿದ್ದರೆ ನಮ್ಮ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ರು. ತನ್ನದೇ ಮನೆಯಲ್ಲಿ ಪ್ರತಿದಿನ ಆಕೆ ಕಣ್ಣೀರಿನಿಂದ ಕೈ ತೊಳಿತಾ ಇದ್ರು. ಆಕೆಗೆ ಈಗ ಅನ್ನಿಸ್ತಾ ಇತ್ತು, ನಾನು ಸಾವಿತ್ರಿಯ ಜೊತೆ ಎಷ್ಟೊಂದು ತಪ್ಪಾಗಿ ನಡೆದುಕೊಂಡೆ. ಅವಳ ಕಣ್ಣೀರು ಮತ್ತು ಅವಳ ಉಸಿರೆ ನನಗೆ ತಗುಲಿದೆ ಅಂತ. ಶಂಕರ್ ಮತ್ತು ಸಾವಿತ್ರಿಯ ಜೀವನಗಳು ಈಗ ತುಂಬಾ ಮುಂದೆ ಸಾಗಿದ್ವು. ಅವರ ಕಷ್ಟದಿಂದ, ಅವರ ನಿಯತ್ತಿನಿಂದ, ಅವರ ಒಳ್ಳೆಯ ಮನಸ್ಸಿನಿಂದ ಅವರ ಕೆಲಸಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಮೊದಲು ಒಂದು ಆಟೋದಿಂದ ಶುರು ಮಾಡಿದ ಅವರ ಜೀವನ ನಿಧಾನವಾಗಿ ಅವರ ಬಳಿ ಈಗ 10 ಆಟೋಗಳಿದ್ವು. ಒಂದು ಗಾಡಿ ಶಂಕರ್ ಓಡಿಸ್ತಾ ಇದ್ದ, ಉಳಿದ ಎಲ್ಲವೂ ಬಾಡಿಗೆಗೆ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ರು.
ಸಾವಿತ್ರಿ ಎಲ್ಲಾ ಪರಿಸ್ಥಿತಿಯಲ್ಲೂ ಶಂಕರ್ ಜೊತೆ ನಿಂತುಕೊಂಡಿದ್ಲು. ಅವಳು ವಿದ್ಯಾವಂತೆಯಾದ್ದರಿಂದ ಎಲ್ಲಾ ಲೆಕ್ಕಾಚಾರವನ್ನು ಸಾವಿತ್ರಿನೇ ಮಾಡ್ತಾ ಇದ್ಲು. ಬೇರೆ ಡ್ರೈವರ್ಗಳ ಜೊತೆ ಮಾತುಕತೆ ಕೂಡ ಅವಳೇ ನಡೆಸ್ತಾ ಇದ್ಲು. ಕೆಲವೇ ವರ್ಷಗಳಲ್ಲಿ ಅವರು ತುಂಬಾ ಸುಂದರವಾದ, ಒಳ್ಳೆಯ, ತುಂಬಾ ದೊಡ್ಡದಲ್ಲದಿದ್ದರೂ ಒಂದು ಸುಂದರವಾದ ಮನೆಯನ್ನು ಸಹ ಕೊಂಡುಕೊಳ್ತಾರೆ. ಅವರುಗಳು ಇಂತಹ ಪರಿಸ್ಥಿತಿಯಲ್ಲೂ ಅವರ ಹದ್ದುಗಳನ್ನು ಮಾತ್ರ ಮೀರಿರ್ಲಿಲ್ಲ. ಒಂದು ದಿನ ಅವರಿಬ್ಬರು ತಮ್ಮ ಮನೆಯ ಮಹಡಿ ಮೇಲೆ ಕುಳಿತುಕೊಂಡಿದ್ರು. ಸಾವಿತ್ರಿ ಸೈಲೆಂಟ್ ಆಗಿ ಆಕಾಶವನ್ನೇ ನೋಡ್ತಾ ಇದ್ಲು. ಆಗಲೇ ಶಂಕರ್ ನಿಧಾನವಾಗಿ ಹೇಳ್ತಾನೆ, ನಾವು ಈ ರೀತಿ ಇದ್ದು 2 ವರ್ಷ ಕಳೆದು ಹೋಯ್ತು. ನಾನು ಇವತ್ತಿನವರೆಗೂ ನಿನ್ನ ಬಳಿ ಏನನ್ನೂ ಕೇಳಲಿಲ್ಲ. ಒಂದು ವೇಳೆ ನಿನ್ನ ಬಳಿ ನಾನು ಏನನ್ನಾದ್ರೂ ಕೇಳಿದ್ರೆ ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಏನ್ ಬೇಕು ನಿನಗೆ ಶಂಕರ್ ಅಂತ ಕೇಳ್ತಾಳೆ ಸಾವಿತ್ರಿ. ನಾನು ನಿನ್ನನ್ನು ಏನನ್ನಾದ್ರೂ ಕೇಳಿದ್ರೆ ನೀನು ಇಲ್ಲ ಅಂತ ಹೇಳೋದಿಲ್ಲ ತಾನೆ. ಸಾವಿತ್ರಿ ಅವನನ್ನೇ ನೋಡ್ತಾ ಇದ್ಲು. ಇವರು ಏನು ಕೇಳಬಹುದು ಅಂತ. ಆಗಲೇ ಶಂಕರ್ ಎಷ್ಟೋ ಧೈರ್ಯವಾಗಿ ಹೇಳ್ತಾನೆ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದುಕೊಳ್ತಾ ಇದ್ದೀನಿ. ನಿನ್ನನ್ನು ನನ್ನ ಜೀವನದಲ್ಲಿ ಆಹ್ವಾನಿಸಬೇಕು ಅಂದುಕೊಳ್ತಾ ಇದ್ದೀನಿ. ಈ ಮಾತು ಕೇಳಿದ ತಕ್ಷಣ ಸಾವಿತ್ರಿಯ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಅವಳಿಗೆ ಅಂತಹ ಒಬ್ಬ ಮನುಷ್ಯ ಸಿಕ್ಕಿದ್ದ. ಅವನು ಅವಳನ್ನು ಭಾರ ಅಂತ ಅಂದುಕೊಳ್ಳಲಿಲ್ಲ, ನನ್ನವಳು ಅಂತ ಭಾವಿಸಿದ್ದ. ಅವನಿಗೆ ವಯಸ್ಸು ಹೆಚ್ಚಾಗಿತ್ತು, ಆದ್ರೆ ಇಲ್ಲಿಯವರೆಗೂ ಮದುವೆಯಾಗಿರ್ಲಿಲ್ಲ. ಸಾವಿತ್ರಿ ಒಬ್ಬ ವಿಧವೆಯಾಗಿದ್ಲು. ಸಾವಿತ್ರಿ ಈಗ ಏನು ಮಾತನಾಡದೆ ಸೈಲೆಂಟ್ ಆಗಿ ಅವಳ ಕೈಯನ್ನು ಅವನ ಕೈಯಲ್ಲಿ ಕೊಟ್ಟಿದ್ಲು. ಅದೇ ಅವಳ ಉತ್ತರವಾಗಿತ್ತು. ಕೆಲವು ದಿನಗಳ ನಂತರ ಅವರಿಬ್ಬರು ಕೋರ್ಟಿನಲ್ಲಿ ತುಂಬಾ ಸಿಂಪಲ್ ಆಗಿ ಮದುವೆ ಕೂಡ ಮಾಡಿಕೊಳ್ತಾರೆ. ಯಾವುದೇ ರೀತಿಯ ಆಡಂಬರವಿರ್ಲಿಲ್ಲ. ಯಾರ ಮುಂದೆಯೂ ಏನು ತೋರಿಸಿಕೊಳ್ಳುವ ಅವಶ್ಯಕತೆ ಕೂಡ ಅವರಿಗಿರ್ಲಿಲ್ಲ. ಆದರೆ ಅವರ ಸಂಬಂಧದಲ್ಲಿ ನಿಜವಾದ ಪ್ರೀತಿ ಇತ್ತು. ಮದುವೆಯಾದ ನಂತರ ಅವರಿಬ್ಬರ ಜೀವನಗಳು ಇನ್ನೂ ಸುಖವಾಗಿ ಸಂತೋಷವಾಗಿದ್ವು. ನಿಧಾನವಾಗಿ ಶಂಕರ್ನ ಕೆಲಸ ಇನ್ನೂ ಹೆಚ್ಚಾಗತೊಡಗಿತ್ತು. ಜನರು ಈಗ ಅವನನ್ನು ಒಬ್ಬ ವ್ಯಾಪಾರಿಯ ರೀತಿ ಗುರುತಿಸುತ್ತಾ ಇದ್ರು. ಜನರು ಅವನಿಗೆ ಗೌರವ ಕೊಡ್ತಾ ಇದ್ರು. ಈಗ ಅವರ ಬಳಿ ಬಂದು ಸುಂದರವಾದ ಮನೆ ಕೂಡ ಇತ್ತು, ನೆಮ್ಮದಿಯ ಜೀವನ ಕೂಡ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬರಿಗೆ ಒಬ್ಬರಾಗಿ ಅವರಿಬ್ಬರು ನಿಂತುಕೊಂಡಿದ್ರು. ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಹೆಚ್ಚಿನ ಪ್ರೀತಿ, ಗೌರವ ಕೂಡ ಇತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಸಾವಿತ್ರಿ ಅವರ ಅಣ್ಣನ ಮನೆಗೆ ಬಂದಿದ್ರು. ಸಾವಿತ್ರಿಯ ಅತ್ತಿಗೆಯ ಸಂಬಂಧಿಕರು ದುಡ್ಡು ಕೊಡ್ಲಿಲ್ಲ ಅಂತ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಆ ಮನೆಗೆ ಬಂದಾಗ ಅಕ್ಕಪಕ್ಕದವರೆಲ್ಲರೂ ತಮಾಷೆಯನ್ನು ನೋಡಲು ಹೊರಗೆ ಬಂದು ನಿಂತಿದ್ರು. ಆಗಲೇ ಅಲ್ಲಿಗೆ ಒಂದು ಆಟೋ ಬಂದಿತ್ತು. ಶಂಕರ್ ಮತ್ತು ಸಾವಿತ್ರಿ ಇಬ್ಬರು ಆಟೋದಿಂದ ಕೆಳಗೆ ಇಳಿದು ಬಂದಿದ್ರು. ಅವರಿಬ್ಬರ ಮುಖದಲ್ಲಿ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಸಾವಿತ್ರಿಯನ್ನು ಅಲ್ಲಿ ಆ ರೀತಿ ನೋಡಿದ ಅವಳ ಅತ್ತಿಗೆ ತಕ್ಷಣ ಅವಳ ಬಳಿ ಓಡಿ ಹೋಗ್ತಾರೆ. ಅವಳ ಕೈ ಕಾಲು ನಡುಗುತ್ತಾ ಇತ್ತು. ಅವರು ಅವಳ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ರು, ದಯವಿಟ್ಟು ನಮ್ಮನ್ನು ಕಾಪಾಡಮ್ಮ ಅಂತ. ಸಾವಿತ್ರಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ಲು. ಅವಳ ಕಣ್ಣುಗಳ ಮುಂದೆ ಆ ದಿನದ ಎಲ್ಲಾ ಘಟನೆಗಳು, ಎಲ್ಲಾ ನೆನಪುಗಳು ಈಗ ಬಂದಿದ್ವು. ಅವಳನ್ನು ತನ್ನದೇ ಮನೆಯಿಂದ ಅವಮಾನ ಮಾಡಿ ಮನೆಯಿಂದ ಹೊರ ಹಾಕಿದ್ರು. ಮರುಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ತನ್ನ ಅಣ್ಣನನ್ನು ನೋಡಿ, ಅಣ್ಣ, ಅತ್ತಿಗೆ, ನೀವಾ? ನಿಮ್ಗೆ ಗೊತ್ತಾ ನಾನು ಯಾರು ಅಂತ? ಈ ಮಾತು ಕೇಳಿದ ತಕ್ಷಣ ಅವರಿಬ್ಬರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಅವರಿಗೆ ಈಗ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು. ಶಂಕರ್ ಒಂದು ಮೂಲೆಯಲ್ಲಿ ನಿಂತು ಸಾವಿತ್ರಿಯನ್ನೇ ನೋಡ್ತಾ ಇದ್ದ. ಅವಳೊಳಗೆ ಈಗಲೂ ನೋವು ತುಂಬಿಕೊಂಡಿತ್ತು, ಆದರೆ ಅವರ ಮೇಲೆ ದ್ವೇಷ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ಪೊಲೀಸರಿಗೆ ಹೇಳ್ತಾಳೆ, ಇವರ ಎಲ್ಲಾ ಸಾಲ ನಾನು ತೀರಿಸ್ತೀನಿ, ದಯವಿಟ್ಟು ಇವರನ್ನು ಬಿಟ್ಬಿಡಿ. ಮೇಡಮ್, ಇವರ ಮೇಲಿರುವ ಸಾಲ 1.5 ಲಕ್ಷ. ಎಷ್ಟಾದ್ರೂ ಪರವಾಗಿಲ್ಲ ಸರ್, ಅದನ್ನು ನಾನು ತೀರಿಸ್ತೇನೆ, ಅವರನ್ನು ಬಿಟ್ಟುಬಿಡಿ ಅಂತ ಹೇಳ್ತಾಳೆ. ಶಂಕರ್ ಒಂದೇ ಒಂದು ಮಾತು ಸಹ ಹೇಳಿಲ್ಲ. ಇದು ನನ್ನ ದುಡ್ಡು, ಈ ದುಡ್ಡಿಗಾಗಿ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೇನೆ ಅಂತ ಅವನ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಅವನ ಕಣ್ಣುಗಳಲ್ಲೂ ಸಹ ಯಾವುದೇ ರೀತಿಯ ಪ್ರಶ್ನೆ, ಕಲ್ಮಶ ಕೂಡ ಇರಲಿಲ್ಲ. ಅವನು ಕೇವಲ ತನ್ನ ಹೆಂಡತಿಯನ್ನು ನೋಡಿ ಮುಗುಳ್ನಾಗ್ತಾ ಇದ್ದ ಅಷ್ಟೇ. ಸಾವಿತ್ರಿ ಅವರ ಅಣ್ಣನಿಗೆ ತುಂಬಾ ಹುಷಾರಿರ್ಲಿಲ್ಲ. ಅಣ್ಣನ ಆ ಸ್ಥಿತಿಯನ್ನು ನೋಡಿ ಅವಳು ತಕ್ಷಣ ತನ್ನ ಅಣ್ಣನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದ್ಲು. ಅವರಿಬ್ಬರು ಅಣ್ಣ ತಂಗಿಯರು ಈಗ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳ್ತಾ ಇದ್ರು. ನಾನು ನಿನ್ನ ಮೇಲೆ ಎಷ್ಟೊಂದು ಕೋಪ ಮಾಡ್ಕೊಂಡೆ, ನಾನು ನಿನಗೆ ಎಷ್ಟೊಂದು ದುಃಖ ಕೊಟ್ಟುಬಿಟ್ಟೆ, ನಿನ್ನ ಅತ್ತಿಗೆ ನಿನಗೆ ಎಷ್ಟು ಕಾಟ ಕೊಡ್ತಾ ಇದ್ಲು, ನಾನು ಎಲ್ಲವನ್ನು ನೋಡಿ ಸೈಲೆಂಟ್ ಆಗಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ ಅಂತ ಅವನು ಕೇಳ್ಕೊಳ್ತಾ ಇದ್ದ. ಸಾವಿತ್ರಿ ಹೇಳ್ತಾಳೆ, ಅಣ್ಣ, ನಾನು ನಿನ್ನನ್ನು ಮತ್ತು ಅತ್ತಿಗೆಯನ್ನು ಯಾವತ್ತೋ ಕ್ಷಮಿಸಿ ಬಿಟ್ಟಿದ್ದೀನಿ. ನಾನು ನಿನ್ನನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತೀನಿ, ನೀನು ಧೈರ್ಯವಾಗಿರು, ನೀನು ಯಾವುದೇ ರೀತಿಯ ಟೆನ್ಷನ್ ತಗೋಬೇಡ ಅಂತ ಧೈರ್ಯ ಹೇಳ್ತಾ ಇದ್ಲು. ಈಗ ಸಾವಿತ್ರಿ ತನ್ನ ಅಣ್ಣನನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ಲು. ಸಾವಿತ್ರಿಯ ಅಣ್ಣನ ಆರೋಗ್ಯ ಈಗ ಪೂರ್ತಿಯಾಗಿ ಗುಣವಾಗಿತ್ತು. ಅವರು ಆರೋಗ್ಯವಂತರಾಗಿದ್ರು. ಒಂದು ದಿನ ಸಾಯಂಕಾಲ ಸಾವಿತ್ರಿ ಮತ್ತು ಶಂಕರ್ ಇಬ್ಬರು ತಮ್ಮ ಮನೆಯ ಮಹಡಿ ಮೇಲೆ ನಿಂತ್ಕೊಂಡಿದ್ರು. ಶಂಕರ್ ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಸಂತೋಷವಾಗಿ ಹೇಳ್ತಾನೆ,
ಒಂದು ವೇಳೆ ಆ ದಿನ ನೀನೇನಾದ್ರೂ ನನ್ನ ಜೊತೆ ಬರದೇ ಇದ್ದಿದ್ರೆ ಈ ದಿನ ಕೂಡ ನಾನು ಭಿಕ್ಷೆ ಬೇಡುತ್ತಾ ಭಿಕ್ಷುಕನಾಗಿಯೇ ಇರ್ತಾ ಇದ್ದೆ. ಸಾವಿತ್ರಿ ಮುಗುಳ್ನಗೆಯಿಂದ ಹೇಳಲು, ಆ ದಿನ ನಾನು ನಿನ್ನ ಜೊತೆ ಬರದೇ ಇದ್ದಿದ್ರೆ ಬಹುಶಃ ನಾನು ಜೀವಂತವಾಗಿ ಇರ್ತಾ ಇರ್ಲಿಲ್ವೇನೋ. ಅವರಿಬ್ಬರು ಈಗ ಒಬ್ಬರನ್ನು ಒಬ್ಬರು ನೋಡಿ ನಗ್ತಾ ಇದ್ರು. ಅಲ್ಲಿದ್ದ ಎಲ್ಲರಿಗೂ ಇವರಿಬ್ಬರನ್ನು ನೋಡಿ ತುಂಬಾ ಹೆಮ್ಮೆ ಅನ್ನಿಸ್ತಾ ಇತ್ತು. ಅವರೆಲ್ಲ ಅಂದುಕೊಳ್ತಾ ಇದ್ರು, ಪರಿಸ್ಥಿತಿಗಳು ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಅವನ ಸಂಕಲ್ಪವೇ ಅವನನ್ನು ಬದಲಾಯಿಸುತ್ತದೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.